ಕಾನೂನು ಮೇಲೆ ನಡೆಯುವಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಧಮಕಿ ಹಾಕ್ತಾ ಇರುವಂತ RSSಗೆ ಇವತ್ತು ಕಲಬುರಗಿಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಹೋರಾಟ ಈ ದೇಶದಲ್ಲಿ ನೋಂದಣಿ ಇಲ್ಲಾರ್ದನೆ 100 ವರ್ಷ ಪೂರೈಸಿದ RSS ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಈ ರಾಜ್ಯದ ಗೃಹ ಮಂತ್ರಿಗಳು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ನಿಮ್ಮ ಸಂಘ ನೋಂದಣಿ ಆಗ್ಯದೋ ಇಲ್ಲ, ಇದ್ರ ಜೊತೆ ಒಂದು 4-5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದನ್ನೇ ಒಂದು ದೊಡ್ಡ ಪ್ರಮಾದವಾಗಿದೆ ಅಂತ ತಿಳ್ಕೊಂಡು ರಾಜ್ಯದಲ್ಲಿ ಒಂದು ದೊಡ್ಡ ವಿಷಯವನ್ನ ಮಾಡಿ ಇಲ್ಲಿ ಒಂದು ಸಮಾನತೆ ಇವತ್ತು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಹಾಕುವಂತ ಹುನ್ನಾರಕ್ಕೆ ಕೈ ಹಾಕಿದ RSS ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಕೇವಲ ನಿಮಗೊಂದು ಪತ್ರ ಬರೆದು ನಿಮ್ಮ ಸಂಘ ನೋಂದಣಿ ಆಗ್ಯದ ಇಲ್ಲಂದ್ರೆ ಇಷ್ಟೊಂದು ದಂಗ ಮಚ್ಚೋದು, ಸಾಕಷ್ಟು ಜನ ಅವರಿಗೆ ಧಮಕಿ ಹಾಕೋದು, ಎಷ್ಟೋ ಜನ ಇವರಿಗೆ ಮಣ್ಣಾಗ ಹೋಗ್ತಾರಂತ ಹೇಳೋದು. ಇವತ್ತು RSSನವರು ಅಷ್ಟೇ ಅಲ್ಲದೆ ಅವರ ಅಂಗ ಸಂಸ್ಥೆ BJP ಅವರು ಕೂಡ ಶಾಸಕರು, ಸಂಸದರು ಇವರೆಲ್ಲರೂ ಏನಪ್ಪಾ ಅಂದ್ರ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕಬೇಕು, ಅವ್ರ ಆವಾಜನ್ನ ಒತ್ತಿ ಹಿಡಿಬೇಕು, ಅವರನ್ನ ಪ್ರಶ್ನೆ ಮಾಡ್ದಂಗ ಇವತ್ತು ಒತ್ತಾಯವನ್ನ ಮಾಡಬೇಕು. ಇಲ್ಲ ಅಂದ್ರೆ ಅವರಿಗೆ ಜೀವ ಭಯ ಹಾಕಬೇಕು, ಇಲ್ಲ ಅಂದ್ರೆ ಅವರಿಗೆ ಪ್ರಾಣ ಭಯ ಹಾಕಬೇಕು ಅನ್ನೋದು ಉದ್ದೇಶದಲ್ಲ. ಇದು ಎಂದೂ ಸಾಧ್ಯ ಇಲ್ಲ. ಇವತ್ತು RSSನವರು ನಿಜವಾಗಿಯೂ ನೀವು ದೇಶಭಕ್ತರಾಗಿದ್ರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ನೀವು ನೋಂದಣಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಾವು ನೋಂದಣಿ ಆಗೋವರೆಗೆ ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಈ ಸಂಘ ನೋಂದಣಿ ಆಗದಿದ್ರೆ ಈ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು. ನಿರ್ಬಂಧ ಹೇರಿ ಇವತ್ತು ಈ ರಾಜ್ಯದಲ್ಲಿ, ಇವತ್ತು ಈ ದೇಶದಲ್ಲಿ ಕಾನೂನಿಗೆ ಗೌರವ ಕೊಡೋ ಕೆಲಸ ಇವತ್ತು RSSನವ್ರು ಮಾಡಬೇಕು. ಅದೇ ಬಿಟ್ಟು ಏನ್ ಪ್ರಿಯಾಂಕ್ ಖರ್ಗೆ ಧಮಕಿ ಹಾಕ್ತಾ ಇದ್ದಾರೆ, ನಾವೆಲ್ಲರೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿದ್ದೇವೆ. ನ್ಯಾಯದ ಪರವಾಗಿರುವಂತ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಯ ಜೊತೆ ನಾವಿದ್ದೇವೆ. ಅವರಿಗೆ ಇವತ್ತು ನಾವು ಅವರ ಒಂದು ಪ್ರಶ್ನೆಗೆ ನಾವು ಕೂಡ ಬೆಂಬಲಿಸಿ ಇವತ್ತು ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ಏನು ಬೆಳಗಾವಿನಲ್ಲಿ ಬಂದಿರುವಂತಹ ಮೋಹನ್ ಭಾಗವತ್ ಅವರು, ಇವತ್ತು ಮೋಹನ್ ಭಾಗವತ್ ಅವರಿಗೆ ನಾವು ಗೋ ಬ್ಯಾಕ್ ಮೋಹನ್ ಭಾಗವತ್ ಅಂತ ಹೇಳ್ತೀವಿ. ಗೋ ಬ್ಯಾಕ್ ಮೋಹನ್ ಭಾಗವತ್. ಯಾಕಂದ್ರೆ ನಿಮ್ಮ ಸಂಘ ನೋಂದಣಿ ಆಗಿಲ್ಲ, ನೋಂದಣಿ ಮಾಡಿಸಿ. ಇವತ್ತು ನೋಂದಣಿ ಆದ್ರೆ ನೀವು ಈ ರಾಜ್ಯದಲ್ಲಿ ಬಂದು ಏನಾದ್ರೂ ಕಾರ್ಯಚಟುವಟಿಕೆ ಮಾಡ್ಲಿಕ್ಕೆ ನಮ್ದು ಅಭ್ಯಂತರ ಇಲ್ಲ. ಹೀಗಾಗಿ ಏನು ಈ ಸಂಘಟನೆ ಕೆಲವು ಏನು RSSನ ಕೆಲವು ಮುಖಂಡರು ಇವತ್ತು ಜೀವ ಭಯ ಹಾಕೋದು, ಇವತ್ತು ನಾವು ಕೂಡ ಕಲಬುರಗಿಯಲ್ಲಿ ಹೋರಾಟವನ್ನ ರೂಪಿಸಿದಾಗ ಕೆಲವು ಜನ ನಮಗೆ ಫೋನ್ ಕರೆ ಮಾಡಿ ಇವತ್ತು ಧಮಕಿ ಹಾಕುವಂತ ಒಂದು ಉದ್ದೇಶ, ಇವತ್ತು ಜೀವ ಭಯ ಹಾಕುವಂತ ಒಂದು ಉದ್ದೇಶ, ಇವತ್ತು ಈ ಹೋರಾಟ ಮಾಡಬಾರ್ದು, ಈ ಹೋರಾಟ ಹಿಂಪಡಿಬೇಕೆನ್ನುವ ಉದ್ದೇಶದಿಂದ ನಮ್ಮ ಮೇಲೆ ಒತ್ತಡ ತಂದ್ರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಂದಿರಲ್ಲ. ಯಾವುದೇ ಕಾರಣಕ್ಕೂ ಪ್ರಿಯಾಂಕ್ ಖರ್ಗೆ ಅವರ ಹೋರಾಟ ನಿಲ್ಲೋದಿಲ್ಲ. ಅವ್ರ ಜೊತೆ ಎಲ್ಲಿವರೆಗೆ ಹೋರಾಟ ಅಂದ್ರೆ ಈ ಸಂಘ ನೋಂದಣಿ ಆಗುವವರೆಗೆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿರ್ತೀವಿ ಸಂದರ್ಭ ಹೇಳ್ತೇನೆ.